ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಭಾಳ ಭಾರಿ ಮಸ್ತ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಕೊಡಾಕತ್ತೇನೆ ರೀ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಈ ಒಂದು ರೆಸಿಪಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಈ ರೆಸಿಪಿಗೆ ಚಟ್ನಿ ಸಾಂಬಾರ್ ಅವಶ್ಯಕತೆ ಏನೂ ಇಲ್ಲ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ರೀ ಇದು. ಮಕ್ಕಳಿಗಷ್ಟ ಅಂತಲ್ಲ, ದೊಡ್ಡವ್ರಿಗೆ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತೈತಿ. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ವಾರದಲ್ಲಿ 3 ರಿಂದ 4 ಸರ್ತಿ ಇದನ್ನೇ ಮಾಡಿಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿ ಬರ್ತೈತಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ 1 ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವಾನ ತೊಗೊಂಡಿದ್ದೇನೆ ರೀ. ಚಿರೋಟಿ ರವೆ ಬದಲಿಗೆ ಬಾಂಬೆ ರವೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ 1 ಕಪ್ ಚಿರೋಟಿ ರವಾನ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಳಕತ್ತೀನಿ. ಈ ರೆಸಿಪಿನ ಮಾಡ್ಕೊಳಕ್ಕೆ ಇದೇ ರವೆ ಬೇಕಂತೇನಿಲ್ಲ. ಮನೆಯಲ್ಲಿ ಯಾವ ರವಾನ ನಾವು ಯೂಸ್ ಮಾಡ್ತಿರ್ತೇವೋ ಅದಿದ್ರೆ ಸಾಕು. ಅಕಸ್ಮಾತ್ ಚಿರೋಟಿ ಇದ್ರೆ ಚಿರೋಟಿ ರವೆ, ಇಲ್ಲ ಬಾಂಬೆ ರವೆ, ಇಲ್ಲ ದಪ್ಪ ರವೆ ಬರ್ತೈತಲ್ಲ ಅದನ್ನು ಕೂಡ 1 ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ, ಈ ರವಕ್ಕೆ ನಾನು 1 ಟೀ ಸ್ಪೂನಷ್ಟು ಕಡ್ಲಿ ಹಿಟ್ಟು ಮತ್ತು ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರು ಮತ್ತು 1 ಕಪ್ ನೀರನ್ನ ಸೇರಿಸ್ಕೊಳಕತ್ತೇನಿ. ಕಡ್ಲಿ ಹಿಟ್ಟು ಹಾಕೋದ್ರಿಂದ ಈ ರೆಸಿಪಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ಇವಾಗ ನೋಡ್ರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ನೀರಾದರೂ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ. ಒಟ್ಟಿನಲ್ಲಿ ಇದು ಪಡ್ಡ ನಾವು ಯಾವ ರೀತಿ ಮಾಡ್ತೇವಲ್ಲ ಹಿಟ್ಟು, ಆ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ನಾನು ಕೂಡ ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಪಡ್ಡಿನ ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಸೇಮ್ ಅದೇ ರೀತಿ ಕಲಸಿ ಒಂದು ಮುಚ್ಚಳನ ಮುಚ್ಚಿ 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಾಕತ್ತೇನೆ. ನೆನೆಸೋದ್ರಿಂದ ಈ ರೆಸಿಪಿ, ಈ ಪಡ್ಡು ತುಂಬ ಅಂದರೆ ತುಂಬಾ ಸೂಪರಾಗಿ ಬರ್ತಾವ್ರಿ. ಟೈಮ್ ಇದ್ರೆ 10 ನಿಮಿಷ ನೆನೆಯೋದಕ್ಕೆ ಇಡ್ಬೋದು, ಇಲ್ಲಾಂದ್ರೆ ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಆ ಕಡೆ ರವೆ ನೆನೆಯೋ ಮಟ್ಟ ನಾವು ಈ ಕಡೆ ಅದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ನ ಮಾಡ್ಕೊಂಡು ಬರೋಣಂತ. ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಮೀಡಿಯಮ್ ಸೈಜ್ ಇದ್ದು 1 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ನಿಮ್ಗೆ ಎಷ್ಟು ಸ್ಟಫಿಂಗ್ ಬೇಕಲ್ಲ ಅಷ್ಟು ನೀವು ಕಟ್ ಮಾಡಿ ಸೇರಿಸ್ಕೊಳ್ಬೋದು. ನೋಡ್ರಿ, ಇವಾಗ ಈರುಳ್ಳಿನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ನಾವು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಇಲ್ಲೇ ಉಪ್ಪನ್ನು ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊರಿ. ಇವಾಗ ನೋಡ್ರಿ, ಉಪ್ಪನ್ನು ಸೇರಿಸ್ಕೊಂಡಾಗಿಂದ ನಾನು ಮತ್ತೆ ಇವನ್ನ ಫ್ರೈ ಮಾಡ್ಕೊಳಕತ್ತೇನೆ. ಸ್ವಲ್ಪ ಇವು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿದರೆ ಸಾಕು. ನೋಡ್ರಿ, ಇವಾಗ ಈರುಳ್ಳಿ ಪೂರ್ತಿ ಫ್ರೈ ಆಗಿದಾವು. ಇವಾಗ ನಾನು ಇದಕ್ಕೆ 1 ಮೀಡಿಯಮ್ ಸೈಜ್ ಇದ್ದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡೇನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ಬೇಕು. ನೋಡ್ರಿ, ಇವಾಗ ಟೊಮ್ಯಾಟೊ ಕೂಡ ಸೇರಿಸ್ಕೊಂಡು ನಾವಿಲ್ಲೇ ನೀಟಾಗಿ 2 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಟೊಮ್ಯಾಟೊ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ನಾವು ಫ್ರೈ ಮಾಡಬೇಕಾಗ್ತೈತಿ. ನೋಡ್ರಿ, ಇವಾಗ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಫ್ರೈ ಆಗಿದಾವು. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಹಸಿ ಖಾರನ ಸೇರಿಸ್ಕೊಳಕತ್ತೇನೆ. ಅಂದ್ರೆ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಬೇಕಿದ್ರೆ ಹಸಿ ಖಾರನ ಸೇರಿಸ್ಕೊಳ್ಬೋದು, ಇಲ್ಲ ಅಂದ್ರೆ ಅಚ್ಚ ಖಾರ ಪುಡಿ ಇದ್ರೆ ಅದನ್ನು ಬೇಕಾದರೂ ನೀವು ಸೇರಿಸ್ಕೊಳ್ಬೋದು. ಆದ್ರೆ ಹಸಿ ಖಾರನ ಸೇರಿಸಿ ಸ್ಟಫಿಂಗ್ ಅಥವಾ ಪಲ್ಯನ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಖಾರನ ಸೇರಿಸಿ ಆಗಿಂದ ಮತ್ತೊಂದು ಸತ ನಾನು ನೀಟಾಗಿ ಇವನ್ನ ಮಿಕ್ಸ್ ಮಾಡ್ಕೊಳಕತ್ತೇನೆ. ಇವಾಗ ನೋಡ್ರಿ, ನಾವು ಇದಕ್ಕೆ 2 ನಾನಿಲ್ಲಿ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಂಥ ಆಲೂಗಡ್ಡೆನ ಸೇರ್ಸಾತೇನೆ. ಈ ಆಲೂಗಡ್ಡೆನ ಕೈಯಿಂದ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೇಕು, ಇಲ್ಲಾಂದ್ರೆ ಸ್ಮ್ಯಾಶರ್ ಇದ್ರೆ ಅದರಲ್ಲೇ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೋದು. ಆಲೂಗಡ್ಡೆ ಮಾತ್ರ ಅಲ್ಲ, ಇದ್ರ ಜೊತೆಗೆ ನಿಮ್ಗೇನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಏನು ಬೇಡಪ್ಪ ಅಂತಂದ್ರೆ ಬರೀ ಆಲೂಗಡ್ಡೆಲೆ ಮಾತ್ರ ಈ ಸ್ಟಫಿಂಗ್ನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ, ನಾನು ಈ ಆಲೂಗಡ್ಡೆಗೆ ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳಕತ್ತೇನೆ. ಇದಕ್ಕೆ ನೀರದು ಏನೂ ಸೇರಿಸಬಾರ್ದು, ಹಂಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಮಗೆ ಬೇಕಾಗಿರುವಂಥ ಸ್ಟಫಿಂಗು ರೆಡಿ ಆಯಿತು. ಇದಕ್ಕೆ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ
ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಈ ಸ್ಟಫಿಂಗು ರೆಡಿ ಆಯಿತು. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಿದ್ರೆ ಸೇರಿಸ್ಕೊಳ್ಬೋದು. ಅಂದ್ರೆ ಹಸಿ ಬಟಾಣಿ ಅದು ಇದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಸ್ಟಫಿಂಗ್ನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಮ್ಗೆ ಬೇಕಾಗಿರುವಂಥ ಸ್ಟಫಿಂಗು ರೆಡಿ ಆಯಿತು. ಇಷ್ಟು ರೆಡಿ ಆದ್ರೆ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ನೋಡ್ರಿ ಇವಾಗ ಸ್ಟಫಿಂಗು ರೆಡಿ ಆಯಿತು. ಆ ಕಡೆ ರವೆ ಕೂಡ ನೆಂದಿರುತ್ತೆ. ಇವಾಗ ರವೆ ಪೂರ್ತಿಯಾಗಿ ನೆಂದೈತಿ. ಇವಾಗ ಇನ್ನೊಂದು ಸರ್ತಿ ಇದನ್ನು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡತ್ತೀನಿ. ನಿಮಗೆ ಬೇಕಿದ್ರೆ ಅಡುಗೆ ಸೋಡಾನ ಸೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಈನೋ ಪ್ಯಾಕೆಟ್ ಇದ್ದರೆ ಈನೋ ಕೂಡ ಸೇರಿಸ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು. ಅಥವಾ ಈನೋ ಸೋಡಾ ಏನು ಬೇಡ ಅಂತಂದ್ರೆ ಹಂಗೆ ಕೂಡ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು. ಸ್ವಲ್ಪ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಸೋಡಾನ ಸೇರಿಸಿ ಮಾಡೋದ್ರಿಂದ ಇನ್ಸ್ಟಂಟಾಗಿ ಮಾಡೋದ್ರಿಂದ ಸ್ವಲ್ಪ ಸ್ಪಾಂಜಿಯಾಗಿ ಬರ್ತಾವನ್ನೋ ಕಾರಣಕ್ಕೋಸ್ಕರ ನಾವು ಸೋಡಾನ ಸೇರಿಸ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಪಡ್ಡು ಮಾಡೋಕೆ ಹಿಟ್ಟು ರೆಡಿ ಆಯಿತು. ಈ ಕಡೆ ನಾವು ಆಗಲೇ ಮಾಡಿಟ್ಟಂಥ ಸ್ಟಫಿಂಗ್ ಕೂಡ ಸ್ವಲ್ಪ ತಣ್ಣಗಾಗಿರ್ತೈತಿ. ಇವಾಗ ಇದನ್ನು ಕೈಯಿಂದ ನಾವು ಸ್ವಲ್ಪ ಸಣ್ಣ ಸಣ್ಣ ಉಳ್ಳೆಗಳಾಗಿ ಮಾಡಿ ಇಟ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಈ ಸೈಜ್ ಒಳಗೆ ಉಳ್ಳೆಗಳನ್ನು ಮಾಡಿ ಒಂದೇ ಸರ್ತಿ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ನಿಂಬೆ ಹಣ್ಣಿನಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜ್ ಒಳಗೆ ಈ ಉಳ್ಳೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈ ರೆಸಿಪಿ ಮಾಡೋಕೆ ಹೆಲ್ಪ್ ಆಗುತ್ತೆ ರೀ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಒಂದೇ ಸರ್ತಿ ನೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಇವಾಗ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ಪಡ್ಡು ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ಪಡ್ಡು ತವಾ ಕಾದಿದೆ ಅಂದಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಪೂರ್ತಿ ನೀಟಾಗಿ ಎಲ್ಲ ಮನೆಗೂ ಅಪ್ಲೈ ಮಾಡಿಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಪಡ್ಡುನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಆ ಎಣ್ಣೆನ ಅಪ್ಲೈ ಮಾಡಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪಡ್ಡುನ ಮಾಡ್ಕೊಳಕತ್ತೀನಿ. ಇವಾಗ ಫಸ್ಟು ನಾವು ಇದಕ್ಕೆ ಅರ್ಧ ಹಿಟ್ಟನ್ನು ಮಾತ್ರ ಸೇರಿಸ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಎಷ್ಟು ಹಿಟ್ಟನ್ನು ಸೇರಿಸ್ಕೊಳಕತ್ತೇನೆ ಅಂಥೇಳಿ ಈ ರೀತಿ ಅರ್ಧ ಹಿಟ್ಟನ್ನು ಸೇರಿಸ್ಕೊಂಡಾಗಿಂದ ಇದಕ್ಕೆ ನಾವು ಆಗಲೇ ಮಾಡಿ ಇಟ್ಟಂಥ ಸ್ಟಫಿಂಗ್ನ ಇದ್ರೊಳಗೆ ಇಟ್ಟು ಮತ್ತು ಅರ್ಧ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಯಾವ ರೀತಿ ಮಾಡತ್ತೇನೆ ಅಂಥೇಳಿ ನೋಡ್ರಿ ನಾವು ಆಗಲೇ ರೆಡಿ ಮಾಡಿ ಇಟ್ಟಂಥ ಆಲೂಗಡ್ಡೆ ಸ್ಟಫಿಂಗ್ನ ನಾನು ಇದರ ಮಿಡಲ್ ಒಳಗಿಟ್ಟು ಸೇರಿಸ್ಕೊಳಕತ್ತೀನಿ. ಈ ರೀತಿ ಎಲ್ಲ ಪಡ್ಡುಗಳಿಗೂ ಸೇರಿಸ್ಕೊಂಡಾದ ನಂತರ ಇದಕ್ಕೆ ಮತ್ತು ಮೇಲೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಪಡ್ಡುನ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಮಸಾಲ ಪಡ್ಡು ರೆಡಿ ಆಗ್ತಾವು. ಇದಕ್ಕೆ ಚಟ್ನಿ ಸಾಂಬಾರು ಪಲ್ಯ ಯಾವುದು ಅವಶ್ಯಕತೆ ಇಲ್ಲ. ಹಾಗೆ ನಾವು ಇದನ್ನು ಸರ್ವ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ರೀ. ಮತ್ತು ಇದು ಟಿಫಿನ್ ಬಾಕ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಮಕ್ಕಳಿಗೆ ಸಪ್ರೇಟ್ ಆಗಿ ನಾವು ಮಾಡಿಕೊಟ್ರೆ ಅವರು ತಿನ್ನೋದಿಲ್ಲ. ಅವರಿಗೆ ಈ ರೀತಿ ಮಾಡಿಕೊಡ್ರಿ, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರು. ಇವಾಗ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಮಸಾಲೆ ಪಡ್ಡು ರೆಡಿ ಆಗ್ತಾವು. ನೀವು ನೋಡತ್ತಿರ್ಬೋದು ಸ್ವಲ್ಪ ಕೂಡ ಹಂಚಿಗೆ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಬಂದಾವಂದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಸ್ವಲ್ಪ ಕೂಡ ಕೆಡೋದಿಲ್ರಿ. ಒಮ್ಮೆ ನೀವು ಈ ಮಸಾಲೆ ಪಡ್ಡನ್ನ ಟ್ರೈ ಮಾಡಿ ನೋಡ್ರಿ. ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ರೆಸಿಪಿ ಅಂಥೇಳಿ. ಅಷ್ಟೊಂದು ಟೇಸ್ಟಿಯಾಗಿ ಬರ್ತಾವು. ನೋಡ್ರಿ ಈ ರೀತಿ ಒಂದು ಸ್ಪೂನ್ ತೊಗೊಂಡು ವಾಪಸ್ ಎಲ್ಲನೂ ನೀಟಾಗಿ ತಿರುವಿ ಹಾಕಿ ಮತ್ತು ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದಂಥ ಬ್ರೇಕ್ಫಾಸ್ಟು ರೆಡಿ ಆಕೈತಿ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತೈತಿ. ಮಕ್ಕಳಿಗಷ್ಟ ಅಂತಲ್ಲ ದೊಡ್ಡವ್ರಿಗೆ ಕೂಡ ಇಷ್ಟ ಆಗ್ತಾವು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವಂಥೇಳಿ. ನಾವು ಇದ್ರೊಳಗೆ ಆಲೂಗಡ್ಡೆ ಸ್ಟಫಿಂಗ್ನ ತುಂಬೇವಂಥೇಳಿ ಯಾರಿಗೆ ಗೊತ್ತು ಆಗಂಗಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿ ಇರ್ತಾವು. ನೋಡೋಕ್ಕೂ ಕೂಡ ಅಷ್ಟು ಚಂದ ಕಾಣಿಸ್ತಾವು ಮತ್ತು ಅಷ್ಟು ಪರ್ಫೆಕ್ಟಾಗಿ ಬರ್ತಾವು. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.